ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನೀವು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಡೆ ಅಮೃತಧಾರೆ ಸೀರಿಯಲ್ನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ರೋಚಕ ತಿರುವನ್ನು ಪಡ್ಕೊಂಡ್ಬಿಟ್ಟಿದೆ. ಎಲ್ಲರೂ ಕೂಡ ಜಯದೇವ್ ಅವರು ಬಾಂಬ್ ಫಿಕ್ಸ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇಲ್ಲಿ ಬೇರೆ ರೀತಿಯೇ ನಡೀತಾ ಇದೆ. ಅಮ್ಮ ಹಾಗೆ ಮಗನ ಮಧ್ಯೆ ದೊಡ್ಡ ಯುದ್ಧನೂ ಕೂಡ ನಡೀತಾ ಇದೆ. ಇಬ್ಬರಲ್ಲೂ ಕೂಡ ದೊಡ್ಡ ಮಟ್ಟದಲ್ಲೇ ಯುದ್ಧ ನಡೀತಾ ಇದೆ ಅಂತ ಹೇಳ್ಬೋದು. ಈ ಕಡೆ ಹೇಗಾದರೂ ಮಾಡಿ ನಾನು ಜಯದೇವನ ತಗ್ಲಾಕಬೇಕು ಅಂತ ಅಂದ್ಬಿಟ್ಟು ಶಕುಂತಲಾ ದೇವಿ ಅವರು ಪ್ರಯತ್ನ ಪಡ್ತಾ ಇರ್ತಾರೆ. ಎಲ್ಲ ತಪ್ಪನ್ನು ಕೂಡ ಅವರೇ ಮಾಡ್ತಾ ಇರ್ತಾರೆ. ಅವರು ಬದಲಾಗೋ ರೀತಿ ಒಂದು ನಾಟಕ ಮಾಡ್ತಾ ಇದ್ದಾರೆ ಅಷ್ಟೇ. ಅವ್ರು ಯಾವುದೇ ಕಾರಣಕ್ಕೂ ಕೂಡ ಬದಲಾಗೋದಿಲ್ಲ. ಈ ಕಡೆ ಎಲ್ಲರೂ ಕೂಡ ಕೇಕ್ ಕಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬನೇ ಕ್ಯೂರಿಯಾಸಿಟಿ ಇಟ್ಕೊಂಡು ಕೇಕ್ನ ಕಟ್ಟಿಂಗ್ ಮಾಡೋದಕ್ಕೆ ಅಂತ ಬರ್ತಾ ಇರ್ತಾರೆ. ಬಟ್ SI ಅವರು ಒಂದು ಇನ್ಫಾರ್ಮೇಷನ್ ಕೊಟ್ಟೇ ಬಿಡ್ತಾರೆ ಸಡನ್ ಆಗಿ. ಇದು ಕೇಳಿಸ್ಕೊಂಡು ತುಂಬನೇ ಶಾಕ್ ಆಗುತ್ತೆ ಎಲ್ರಿಗೂ ಕೂಡ. ನಮ್ಮನೆಯಲ್ಲಿ ಈ ರೀತಿ ಮಾಡೋರು ಯಾರು? ಅದು ಅಲ್ಲದೆ ಜಯದೇವ್ ಕೂಡ ಇದನ್ನು ಕೇಳಿಸ್ಕೊತಾರೆ. ಜಯದೇವ್ ಅವರು ಹೇಗಾದರೂ ಮಾಡಿ ಎಲ್ಲರಿಗೂ ಕೂಡ ನಾನು ಮಾತ್ರೆ ಹಾಕಿಬಿಟ್ಟು ಎಲ್ಲರೂ ಕೂಡ ಬೇರೆ ಕಡೆ ಹೋಗೋ ಪ್ರಯತ್ನ ಮಾಡಿ ಹಾಗೆ ಮಿಂಚುನ ಹೇಗಾದರೂ ಮಾಡಿ ಕಿಡ್ನಾಪ್ ಮಾಡೋ ಒಂದು ಪ್ರಯತ್ನದಲ್ಲಿ ಇರ್ತಾರೆ ಜಯದೇವ್ ಅವರು. ಆದರೆ ಜಯದೇವ್ಗೆ ಈ ವಿಷಯ ಕೇಳಿ ಶಾಕ್ ಆಗುತ್ತೆ. ನಾನೇ ತುಂಬ ಕೆಟ್ಟ ಕೆಲಸ ಮಾಡ್ತೀನಿ ಅಂತ ಅಂದರೆ ನನಗಿಂತ ದೊಡ್ಡವ್ರು ಯಾರು ಈ ಕೆಲಸ ಮಾಡಿದ್ದಾರೆ? ನನಗಂತೂ ಇದು ಈಸಿ ಆಗಿದೆ. ಅಕಸ್ಮಾತ್ ಏನಾದರೂ ಪೊಲೀಸ್ನವ್ರು ಇಲ್ಲಿಗೆ ಬಂದು ಏನಾದರೂ ಎಂಕ್ವೈರಿ ಮಾಡಿದ್ರೆ ನಾನು ತಗ್ಲಾಕೊಂಡ್ಬಿಡ್ತೀನಿ. ನಾನು ಆದಷ್ಟು ಬೇಗ ಇಲ್ಲಿಂದ ಹೊರಡಬೇಕು ಅಂತ ಅಂದ್ಬಿಟ್ಟು ಅವರು ಈಚೆ ಹೋಗ್ತಾರೆ. ಈ ಕಡೆ ಅವರು ಸ್ವಲ್ಪ ಯೋಚನೆ ಮಾಡ್ತಾನೆ ಇರ್ತಾರೆ. ಯಾರು ಈ ರೀತಿ ಮಾಡಿರ್ಬೋದು? ಯಾರು ಈ ಮನೆಗೆ ಇಷ್ಟೊಂದು ವೇಷ ಮಾಡುವಂಥ ವ್ಯಕ್ತಿ ನನಗೂ ಗೊತ್ತಿಲ್ಲದೆ ಇರೋ ಹಾಗೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದಾಗ, ಇಲ್ಲ ಇದು ಒಂಥರ ನನಗೆ ಒಂದು ಪ್ರಾಫಿಟೇ ಇರ್ಬೋದು. ಯಾಕೆ ಅಂತ ಅಂದರೆ ನಾನು ಎಲ್ಲನೂ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅವರೇ ಇದನ್ನೆಲ್ಲನೂ ಕೂಡ ಮಾಡ್ತಾ ಇದ್ದಾರೆ ಅಂತ ಅಂದರೆ ನನಗಿಂತ ದೊಡ್ಡ ಕೇಡಿನೇ ಇರ್ಬೋದು ಅವರು. ಮೊದಲು ನಾನು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ನಾನು ಎಲ್ಲನೂ ಕೂಡ ನಾಳೆ ವಿಚಾರಿಸ್ಕೊತೀನಿ ಅಂತ ಅಂದ್ಬಿಟ್ಟು ಜಯದೇವ್ ಅವರು ಹೊರಡ್ತಾರೆ. ಈ ಕಡೆ ಶಕುಂತಲಾ ಅವ್ರಿಗೆ ಗೊತ್ತಿರುತ್ತೆ ಇದನ್ನೆಲ್ಲನೂ ಕೂಡ ನಾನೇ ಮಾಡಿರೋದು ಅಂತಲೇ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಅವರು ನಾಟಕ ಆಡ್ತಾ ಇರ್ತಾರೆ. ಹೇಗಾದರೂ ಮಾಡಿ ಇದನ್ನು ನಾನು ಜಯದೇವ್ ಮೇಲೆ ಎತ್ತಾಕಬೇಕು, ಇಲ್ಲ ಅಂತ ಅಂದರೆ ನಾನು ಸಿಗಾಕೊಂಡ್ಬಿಡ್ತೀನಿ. ನಾನು ಜಯದೇವ್ನ ಅರೆಸ್ಟ್ ಮಾಡಿಸಿ ಅವನು ಒಳಗಡೆ ಹೋದರೆ ಎಲ್ಲ ಕೆಲಸನೂ ಕೂಡ ಸರಿ ಹೋಗುತ್ತೆ. ಹಾಗೆ ಮೊದಲೇ ಅವರು ಎಲ್ಲನೂ ಕೂಡ ಫಿಕ್ಸ್ ಮಾಡಿರೋದ್ರಿಂದ ಕೇಕ್ ಕಟ್ ಮಾಡೋ ಟೈಮ್ನಲ್ಲೇ ಫೋನ್ನಲ್ಲಿ ಇನ್ಫಾರ್ಮೇಷನ್ ಕೊಟ್ಟು SI ಮೂಲಕ ಗೌತಮ್ಗೆ ತಿಳಿಸೋದಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ಈ ಕಡೆ ಗೌತಮ್ಗೆ ಯಾವುದೇ ಸುಳಿವು ಕೂಡ ಸಿಕ್ಕಿರೋದಿಲ್ಲ. ಇದನ್ನು ಶಕುಂತಲಾ ಅಮ್ಮನೇ ಮಾಡಿರೋದು ಅಂತ ತುಂಬಾ ಬ್ಲೈಂಡಾಗಿ ಅವರು ನಂಬಿಟ್ಟಿರ್ತಾರೆ. ಆದರೆ ಅವರು ಗೆಸ್ ಮಾಡ್ತಾರೆ ಇದನ್ನೆಲ್ಲನೂ ಕೂಡ ಮನೆ ಒಳಗಡೆ ಇರೋರೇ ಮಾಡಿರ್ತಾರೆ. ಯಾಕೆ ಅಂತಂದರೆ ಬರ್ತ್ಡೇ ಪಾರ್ಟಿ ಇನ್ವೈಟ್ ಮಾಡಿರೋವಂಥವ್ರು ಯಾರು ಕೂಡ ಮಾಡಿರೋದಿಲ್ಲ. ಅದನ್ನೆಲ್ಲನೂ ಕೂಡ ನಾನು ನೆಕ್ಸ್ಟ್ ನೋಡ್ಕೊತೀನಿ. ಇವಾಗ ನಾನು ಮಕ್ಕಳು ಪ್ರಾಣ ಕಾಪಾಡಬೇಕು ಅಂತ ಅಂದ್ಬಿಟ್ಟು ಗೌತಮ್ ಅವರು ತಕ್ಷಣ ಬಂದು ಕೇಕ್ ಹತ್ರ ಅವರು ಕೂಡ ಕೈ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಕೂಡ ಸಡ್ಲ ಮಾಡಬೇಡಿ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸ್ತಾ ಇರ್ತಾರೆ. ಆದರೆ ಶಕುಂತಲಾ ಹೇಳ್ತಾರೆ, ಇಲ್ಲ ಮಕ್ಕಳು ಕೂಡ ಇಲ್ಲೇ ಇದ್ದಾರೆ, ಹಾಗೆ ಮಗ ಸೊಸೆ ಇಲ್ಲೇ ಇದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಹೋಗೋದಿಲ್ಲ ಅಂತ ನಾಟಕ ಆಡ್ತಾ ಇರ್ತಾರೆ. ಬಟ್ ಆನಂದ್ ಅವರು ಹೊರಗಡೆ ಕಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ಶಕುಂತಲಾ ದೇವಿ ಅವರು ಇನ್ಫಾರ್ಮೇಷನ್ ಕೊಟ್ಟಿರೋ ಒಂದು ಕಾರಣ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವೆಲ್ಲ ಸಾಯಬಾರ್ದು, ಅವರಿಬ್ಬರು ಮಕ್ಕಳು ಹಾಗೆ ತಂದೆ ತಾಯಿ ಸಾಯಬೇಕು ಅನ್ನೋ ಒಂದು ದುರಾಲೋಚನೆಯಿಂದ ಈ ಕೆಲಸನೆಲ್ಲನೂ ಕೂಡ ಮಾಡಿಸಿರ್ತಾರೆ ಶಕುಂತಲಾ ದೇವಿ ಅವರು. ಈ ಕಡೆ ಲಕ್ಷ್ಮೀಕಾಂತ್ ಕೂಡ ಕೈ ಜೋಡಿಸಿದರೋ ಇಲ್ವೋ ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ಬಿಲ್ಡ್ ಆಗಿದೆ ವೀಕ್ಷಕರಲ್ಲಿ. ಬಟ್ ಇದಂತೂ ಶಕುಂತಲಾ ಅವರೇ ಮಾಡಿರೋದು ಅಂತ ಒಂದು ಖಂಡಿತವಾಗಿ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಈ ಕಡೆ ಗೌತಮ್ಗೆ ತುಂಬನೇ ಟೆನ್ಷನ್ ಆಗ್ತಾ ಇರುತ್ತೆ. ಮಕ್ಕಳಿಗೆ ಏನಾಗುತ್ತೆ ಏನೋ ಗೊತ್ತಿಲ್ವಲ್ಲ, ಹೇಗೆ ಇದನ್ನೆಲ್ಲ ಕೂಡ ನಾನು ಸಾಲ್ವ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಟೆನ್ಷನ್ ತೊಗೊಳ್ತಾ ಇರ್ತಾರೆ. ತಕ್ಷಣ ಅಲ್ಲಿಗೆ SI ಪೊಲೀಸ್ ಎಲ್ಲರೂ ಕೂಡ ಬರ್ತಾರೆ. ಬಂದು ಎಲ್ಲನೂ ಕೂಡ ಅವರು ನೋಡ್ತಾ ಇರ್ತಾರೆ ಎಲ್ಲಿದೆ ಬಾಂಬ್ ಅಂತ ಅಂದ್ಬಿಟ್ಟು. ಬಟ್ ಎಲ್ಲೂ ಕೂಡ ಸಿಗ್ತಾ ಇರೋದಿಲ್ಲ. ಕೇಕ್ನಲ್ಲೇ ಇದೆ ಅನ್ನೋ ಒಂದು ಸುಳಿವು ಕೂಡ ಸಿಗ್ತಾ ಇರುತ್ತೆ. ಹೇಗಾದರೂ ಮಾಡಿ ನಾನು ಇವ್ರನ್ನೆಲ್ಲನೂ ಕೂಡ ಕಾಪಾಡಬೇಕು ಅಂತ ಅಂದ್ಬಿಟ್ಟು ಪೊಲೀಸ್ನವ್ರು ಕೂಡ ಥಿಂಕ್ ಮಾಡ್ತಾ ಇರ್ತಾರೆ. ಈ ಕಡೆ ಜಯದೇವ್ ಮನೆಗೆ ಬಂದುಬಿಟ್ಟು ನಾನೇ ಕಿಲಾಡಿ ಅಂತ ಅಂದರೆ ದೊಡ್ಡ ಕಿಲಾಡಿ ಯಾರಿರ್ಬೋದು, ಯಾರು ಈ ರೀತಿ ಎಲ್ಲ ಮಾಡಿರ್ಬೋದು ಅಂತ ಅಂದ್ಬಿಟ್ಟು ತುಂಬಾ ಡೀಪಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಶಕುಂತಲಾ ಅವರು ಈಗೆಲ್ಲ ನಾನೇ ಮಾಡಿರೋದು ಅಂತ ಯಾರಿಗೂ ಕೂಡ ಗೊತ್ತಾಗೋದು ಬೇಡ. ಆದರೆ ನಾನು ಹೇಗಾದರೂ ಮಾಡಿ ಜಯದೇವ್ನ ನಾನು ತಗ್ಲಾಕಬೇಕು ಅಂತ ಅಂದ್ಬಿಟ್ಟು ಜಯದೇವ್ನ ನಾನು ರೆಡ್ ಹ್ಯಾಂಡಾಗಿ ಹಿಡಿಬೇಕು. ಯಾಕೆ ಅಂತ ಅಂದರೆ ಜೋಕರ್ ಆಗಿ ಅವರೇ ಅಲ್ವಾ ಮನೆಗೆ ಬಂದಿದ್ದು. ಆ ಒಂದು ಕಾರಣ ಇಟ್ಕೊಂಡು ನಾನು ಹೇಗಾದರೂ ಮಾಡಿ ಕ್ಲೂ ಕೊಟ್ಕೊಂಡು ಜಯದೇವ್ನ ಒಳಗಡೆ ಹಾಕಬೇಕು ಅನ್ನೋ ಒಂದು ಥಿಂಗ್ ಇಟ್ಕೊಂಡು ಅವರು ಹೋಗ್ತಾರೆ. ಜಯದೇವ್ ಹತ್ರ ತಕ್ಷಣ ಹೋದಾಗ, ಜಯದೇವ್ ನೀನು ಯಾವ ಕೆಲಸ ಮಾಡಿದೆ ಅಂತ ನನಗೆ ಗೊತ್ತಿದೆ, ಆ ಮಕ್ಕಳು ಹುಟ್ಟಿದ ಹಬ್ಬದ ದಿನನೂ ನೀನು ಈ ರೀತಿ ಕೆಟ್ಟ ಕೆಲಸ ಮಾಡಿದೆಯಲ್ಲ, ನಿನಗೆ ಮನುಷ್ಯತ್ವ ಅನ್ನೋದು ಇದೆಯಾ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಜಯದೇವ್ ಅವರು ನಾನು ಮಾಡಿಲ್ಲ ಅಂತಲೂ ಕೂಡ ಹೇಳ್ತಾ ಇರ್ತಾರೆ. ಆದರೆ ಶಕುಂತಲಾ ಅವ್ರಿಗೆ ಕೂಡ ಜಯದೇವ್ ಹೇಳ್ತಾರೆ, ಇಲ್ಲ ಈ ಕೆಟ್ಟ ಕೆಲಸ ಮಾಡೋ ಅಂಥ ಒಂದು ಕರ್ಮ ನನಗೆ ಬಂದಿಲ್ಲ, ಇದೆಲ್ಲನೂ ಕೂಡ ನೀನೇ ಮಾಡಿರೋದು, ನಿನ್ನ ಮೇಲೆ ನಾನು ಬ್ಲೇಮ್ ಮಾಡ್ತೀನಿ, ಆದರೆ ನೀನು ತಗ್ಲಾಕೊಂಬಾರ್ದು ಅಂತ ಅಂದ್ಬಿಟ್ಟು ನೀನು ನನ್ನ ಹತ್ರ ಬಂದು ಹೇಳ್ತಾ ಇದೆಯಾ ಅಂತ ಅಂದ್ಬಿಟ್ಟು ಶಕುಂತಲಾ ಅವರು ಹೇಳ್ತಾ ಇರ್ತಾರೆ. ಆದರೆ ಜಯದೇವ್ ಹೇಳ್ತಾರೆ, ನಾನು ಅಂಥ ಕೆಲಸಕ್ಕೆ ಮಾಡಿಲ್ಲ, ಅದಕ್ಕೂ ಇದಕ್ಕೂ ಏನು ಪ್ರೂಫ್ ಇದೆ ಅಂತ ಅಂದ್ಬಿಟ್ಟು ಕೇಳಿದಾಗ ಈ ಕಡೆ ಶಕುಂತಲಾ ಅವರು ಹೇಳ್ತಾರೆ, ನಾನೇ ಸಾಕ್ಷಿ ಸಮೇತ ಬಂದಿದ್ದೀನಿ, ನಮ್ಮನೆ ನಾನು
CC ಕ್ಯಾಮ್ರಾ ಓಪನ್ ಮಾಡಿಸಿ ನೋಡ್ತೀನಿ, ಅಲ್ಲಿ ನೀನು ಜೋಕರ್ ಪಾರ್ಟ್ ಹಾಕೊಂಡು ಬಂದಿದ್ದು ನೀನೇ ಅಲ್ವಾ, ಮಕ್ಕಳಿಗೆಲ್ಲನೂ ಕೂಡ ಸರ್ಪ್ರೈಸ್ ಕೊಟ್ಟಿದ್ಯಾ, ಅದು ಅಲ್ಲದೆ ಕೇಕಿಗೆ ನೀನು ಬಾಂಬಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಏನು ಗ್ಯಾರಂಟಿ, ಮಕ್ಕಳನ್ನ ಸಾಯಿಸೋದಕ್ಕೆ ಅಂತಲೇ ನೀನು ಬಂದಿರೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಜಯದೇವ್ ಹೇಳ್ತಾರೆ, ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಆ ಕೆಲಸ ಮಾಡೋನು ಅಲ್ವೇ ಅಲ್ಲ, ಮಕ್ಳಿಗೆ ನಾನೇನಕ್ಕೆ ವಿಷ ಹಾಕಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಬಟ್ ಈ ಕಡೆ ಶಕುಂತಲಾ ದೇವಿಯವರು, ನೀನು ಈ ರೀತಿ ಆಡ್ತೀಯ ಅಂತಲೇ ನನಗೆ ಗೊತ್ತಿತ್ತು, ನನ್ನ ಜೊತೆ ನಾನು ಪೊಲೀಸ್ ಕರ್ಕೊಂಡು ಬಂದಿದ್ದೀನಿ, ನಿನ್ನನ್ನು ನಾನು ರೆಡ್ ಹ್ಯಾಂಡಾಗಿ ಹಿಡಿದಿದ್ದೀನಿ, ನಾನೇ ಬಂದು ಸಾಕ್ಷಿ ಹೇಳ್ತೀನಿ, ಮೊದಲು ನೀನು ಇಲ್ಲಿಂದ ನಡಿ ಅಂತ ಅಂದ್ಬಿಟ್ಟು ಜಯದೇವ್ಗೆ ಹೇಳ್ತಾ ಇರ್ತಾರೆ. ತಕ್ಷಣ ಪೊಲೀಸ್ನವ್ರು ಬಂದು ಕೋಳ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನ ನೋಡಿ ಜಯದೇವ್ ಅನ್ಕೊಂತಾರೆ, ಯಾರು ಈ ಕೆಲಸ ಮಾಡಿರ್ಬೋದು, ನನ್ನನ್ನು ತಗ್ಲಾಕ್ಬೇಕು ಅಂತ ಅಂದ್ಬಿಟ್ಟೆ ಮಾಮ್ ಈ ರೀತಿ ಮಾಡಿರ್ಬೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ಗೌತಮ್ಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ, ಯಾರು ಈ ಕೆಲಸ ಮಾಡಿರ್ಬೋದು, ಇವಾಗಷ್ಟು ನಾನು ನೆಮ್ಮದಿಯಾಗಿ ಇರೋಣ ಅಂತ ಅಂದರೆ ಈ ರೀತಿ ನನಗೆ ತುಂಬಾ ಕಷ್ಟ ಕೊಡ್ತಾ ಇದ್ರಲ್ಲ, ಯಾರಿರ್ಬೋದು ಅಂತ ಅಂದ್ಬಿಟ್ಟು ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ. ಈ ಕಡೆ ಪಾರ್ಥ ಹಾಗೆ ಕಾಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಪಾರ್ಥಗಂತೂ ಸ್ವಲ್ಪ ಡೌಟ್ ಇರುತ್ತೆ, ಇದನ್ನೆಲ್ಲನೂ ಕೂಡ ಜಯದೇವ್ ಮಾಡಿರ್ಬೋದು, ಜಯದೇವ್ ತುಂಬಾ ಕುತಂತ್ರಿ ಅಂತ ಅಂದ್ಬಿಟ್ಟು ಅವರು ಕೂಡ ಥಿಂಕ್ ಮಾಡ್ತಾ ಇರ್ತಾರೆ. ಈ ಕಡೆ ಭೂಮಿಕಾ ಅವರು, ಆನಂದ್ ಅವರು ಎಲ್ಲರೂ ಕೂಡ ತುಂಬಾ ಯೋಚನೆ ಮಾಡ್ತಾನೆ ಇರ್ತಾರೆ. ಬಟ್ ಈ ಕಡೆ ಪೊಲೀಸ್ನವ್ರು ನಾನು ಎಂಕ್ವೈರಿ ಮಾಡ್ತೀನಿ, ಯಾರಿಗೆ ಕೆಲಸ ಮಾಡಿದ್ದಾರೆ ಅಂತ ನಾವು ಕನ್ಫರ್ಮ್ ಆಗಿ ಗೊತ್ತಾದ್ಮೇಲೆ ನಾವೇನಾದರೂ ಮಾಡ್ತೀವಿ ಅಂತ ಅಂದ್ಬಿಟ್ಟು ಪೊಲೀಸ್ನವ್ರು ಕೂಡ ಹೇಳ್ತಾರೆ. ಈ ಕಡೆ ಶಕುಂತಲಾ ಅವರು ಜಯದೇವ್ ಮನೆಗೆ ಹೋಗಿರೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ, ಅವರು ಸ್ವಲ್ಪ ಸೀಕ್ರೆಟಾಗಿ ಹೋಗಿರ್ತಾರೆ. ಅವ್ರಿಗೆ ಒಟ್ಟಾರೆ ಜಯದೇವ್ ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಇರಬಾರ್ದು, ಯಾಕೆಂತಂದರೆ ಜಯದೇವ್ ಅವರು ಶಕುಂತಲಾ ಅವ್ರಿಗೆ ತುಂಬಾ ತೊಂದರೆ ಕೊಟ್ಟಿರ್ತಾರೆ, ಆ ಒಂದು ರಿವೆಂಜ್ನ ತೀರಿಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಶಕುಂತಲಾ ಅವರು ಈ ರೀತಿ ಮಾಡಿದ್ದಾರೆ. ಬಟ್ ಶಕುಂತಲಾ ಅವರು ಒಳ್ಳೇದಕ್ಕೆ ಮಾಡಿದಾರೋ ಕೆಟ್ಟದಕ್ಕೆ ಮಾಡಿದ್ದಾರೆ ಅನ್ನೋದು ವೀಕ್ಷಕರಿಗಂತೂ ತುಂಬಾ ಕ್ಯೂರಿಯಾಸಿಟಿ ಆಗಿದೆ ಅಂತಲೇ ಹೇಳ್ಬೋದು. ಮಕ್ಕಳನ್ನ ಕೂಡ ಸೇಫಾಗಿ ಹೊರಗಡೆ ತರೋ ಅಂಥ ಕೆಲಸ ಪೊಲೀಸ್ನವ್ರು ಕೂಡ ಮಾಡಿದ್ದಾರೆ, ಮನೆಯವ್ರಿಗೆ ಯಾರಿಗೂ ಕೂಡ ಏನು ತೊಂದರೆ ಕೂಡ ಆಗೋದಿಲ್ಲ. ಆದರೆ ಶಕುಂತಲಾ ಅವರು ಮಾಡಿರೋವಂಥ ಕುತಂತ್ರ ಕೂಡ ಯಾರಿಗೂ ಕೂಡ ಗೊತ್ತಿರೋದೇ ಇಲ್ಲ. ಇಲ್ಲಿಗೆ ಸಂಚಿಕೆ ಕೂಡ ಮುಕ್ತಾಯಗೊಳ್ಳುತ್ತೆ. ನೀವು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.